ಸೊ ಈಗ ಬಂದು ತಗೊತಾ ಇರೋದು ಕ್ಯಾಮ್ರಾ ಯಾವುದಪ್ಪ ಅಂತಂದರೆ ಇದನ್ನು ನೋಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಎಷ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಈ ಥರ ಇದೆ. ಸೊ ಇನ್ಮೇಲೆ ಸ್ವಲ್ಪ ಕಂಟೆಂಟು ಡಿಫ್ರೆಂಟಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಈ ಕ್ಯಾಮ್ರಾ ಕಡೆ ಹೋಗ್ತಾ ಇರೋದು. ಸೊ ನೋಡೋಣ ಎಷ್ಟಿಗೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಇದನ್ನು ಕೇಳಿ ಮಾತಾಡಿ ತಗೊಳ್ಳೋಣ. ಇದರ ಆಕ್ಸೆಸರೀಸ್ಗೆಲ್ಲ ಎಷ್ಟು ಬೀಳುತ್ತೆ ಅಂತ ತಿಳ್ಕೊಂಬೋಣಮ್ಮ ಸ್ವಲ್ಪ. ಸೊ ಫೈನಲಿ ತಗೊಂಡು ಹಾಗೆ ಇದೆ. ಅದ್ರ ಜೊತೆಗೆ ಕಾರ್ಡ್ ಕೊಡೋನು. ಇದಕ್ಕೂ 3,500 ರೂಪಾಯಿ. ಕಮ್ಮಿ ಏನು ಅಷ್ಟು ಮಾಡಿಲ್ಲ. ಹೇಳಬೇಕಾದ್ರೆ ಬರ್ತಡೇ ಸರ್ ಅಂತ ಕಮ್ಮಿ ಮಾಡ್ಕೊಳ್ಳಿ ಅಂತಂದ್ರೂ ಕೂಡ ಮಾಡಿಲ್ಲ. ನೋಡೋಣ ಬನ್ನಿ ಇವಾಗ ಓಪನ್ ಮಾಡುವ. ತಗೊಳ್ವಾ ಯಾವ ಥರ ಸರ್ ಇದು ಪುಷ್? ಓಕೆ. ಸೊ ಫೈನಲಿ ಇನ್ಸ್ಟಾ 360ನಲ್ಲಿ ಇನ್ಮೇಲೆ ವ್ಲಾಗ್ ಮಾಡುವ ಅಂತ ನೋಡೋಣ. ಸೊ ಹ್ಯಾಂಡಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಸೊ ಇದಕ್ಕೆ ಒಳಗಡೆ ಏನಿದು ಒಂದು ಕಾರ್ಡ್ ಹಾಕಿದ ಮೇಲೆ ನೋಡೋಣ. ಆನ್ ಯಾವ ಕಡೆಯಿಂದ? ಆನ್ ಜಸ್ಟ್ ಪ್ರೆಸ್ ಮಾಡಿ. ಈಗ ಸದ್ಯಕ್ಕೆ ಮಾಡಿ. ಸದ್ಯಕ್ಕೆ ನಿಮ್ಗೇನು ಚಾರ್ಜ್ ಇರಲ್ಲ. ಓಕೆ, ಚಾರ್ಜ್ ಮಾಡಬೇಕು. ಇಂಗ್ಲೀಷ್ ಮಾಡಿ ಈಗೇನು ಮಾಡುತ್ತೆ ನಿಮಗೆ ತೋರಿಸುತ್ತೆ. ತೆಗೆದಾಕದ ಅಂತ. ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಚಾರ್ಜ್ ಮಾಡಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಪೇರ್ ಮಾಡಿ. ಓಕೆ, ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಹೌದಾ? ಆಮೇಲೆ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ಸ್ವಲ್ಪ ಇದ್ರದ್ದು ರಿವ್ಯೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬಾಕ್ಸ್ ಬಂದು ಈ ಥರ ಇದೆ. ನನಗೇನೂ ಗೊತ್ತಿಲ್ಲ ಐತೆ ಇದ್ರ ಬಗ್ಗೆ, ಒಂದು ಚೂರು ಗೊತ್ತಿಲ್ಲ. ಇದು ಹೆಂಗೆ ಎಡಿಟಿಂಗ್ ಮಾಡ್ತಾರೋ ಏನೋ ಅಂತ ಒಂದು ಧೈರ್ಯದ ಮೇಲೆ ತಗೊಂಡಿದ್ದೀನಿ. ಸೊ ನಂದು ಐಫೋನ್ ಚಾರ್ಜರ್ ಏನಿದೆ ಅದರಲ್ಲೇ ಚಾರ್ಜ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು ಇದು. ಈ ಥರ ಇರುತ್ತೆ. ಒಳಗಡೆ ನೋಡ್ಬೋದು ಎವ್ರಿ ಮೂಮೆಂಟ್ ಎನಿ ಸಿಂಗಲ್ ನೋ ಲಿಮಿಟ್ಸ್ ಅಂತ ಇದೆ. ನೋಡಿ, ಇದು ನಾನು ಇನ್ನೋವರೆಗೂ ನನಗಿನ್ನೂ ಗೊತ್ತಿಲ್ಲ ಇದರಲ್ಲಿ ಏನೈತೆ ಏನಿಲ್ಲ ಅಂತ ಅಂದ್ಬಿಟ್ಟು. ಒಂದು ಮಾತ್ರ ಏನು ಮಾಡಿದೆ, ಐಫೋನ್ ಚಾರ್ಜರ್ ಮತ್ತು ಚಾರ್ಜಿಂಗ್ ಹಾಕ್ಕೊಂಡೆ. ಅದು ಬಿಟ್ಟರೆ ಈ ಥರ ಇದೆ. ಇನ್ನು ನಾನು ಯಾವುದೇ ಥರ ಸೆಟಪ್ ಏನೂ ಮಾಡಿಲ್ಲ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿ, ಇಲ್ಲಿ ಇನ್ನು ಏನೂ ಮಾಡ್ಕೊಂಡಿಲ್ಲ. ಇದ್ರದ್ದು ಮೇಲ್ಗಡೆ ಕವರ್ ಆಗಿರಲಿ. ಬರೀ ಸ್ನೇಹಿತರೆ, ಈಗ ಅನ್ಬಾಕ್ಸ್ ಮಾಡೋಣ. ಇನ್ಸ್ಟಾ 360 X5 ನಾನು ತಗೊಂಡಿರೋದು 8K 360 ಆ್ಯಕ್ಷನ್ ಕ್ಯಾಮ್ರಾ ಅಂತ ಇದೆ. ಸೊ ಫ್ರಂಟು ಈ ಥರ ಕಾಣಿಸ್ಕೊಳುತ್ತೆ. ಸೈಡಲ್ಲಿ ಇಲ್ಲಿ ನೋಡ್ಬೋದು ಯಾವ್ಯಾವ ಥರ ಎಲ್ಲ ವಿಡಿಯೋ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನನಗೂ ಅಷ್ಟೇನು ಗೊತ್ತಿಲ್ಲ. ಇನ್ನು ಯೂಸ್ ಮಾಡಿದ ಮೇಲೇ ಗೊತ್ತು ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು. ಈ ಥರ ಇರುತ್ತೆ ಬಾಕ್ಸು. ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ಕೊಳುತ್ತೆ. ನಾನಿವಾಗ ತಗೊಂಡಾಗ 54,000 ರೂಪಾಯಿಗೆ ತಗೊಂಡಿರೋದು, ಬರೀ ಕ್ಯಾಮ್ರಾ ಮಾತ್ರ. ಸೊ ಇಲ್ಲಿ ಸೈಡಲ್ಲಿ ಕೂಡ ಈ ಥರ ಇದೆ ನೋಡಿ. ಇದೊಂದು ಆ್ಯಕ್ಷನ್ ಕ್ಯಾಮ್ರಾ, ವಾಟರ್ ಪ್ರೂಫು ಮತ್ತು ಈ ಥರ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಅಂತ ಮೆನ್ಷನ್ ಮಾಡೋರೆ. 49 ಫೀಟ್ವರೆಗೂ ಯೂಸ್ ಮಾಡ್ಬೋದಂತೆ ನೀರೊಳಗಡೆಗೆ ಅಂತ. ನಾನೇನು ನೀರಿಗೇನು ಎತ್ಕೊಂಡು ಹೋಗೋದಿಲ್ಲ, ಸರಿನಾ? ಯಾಕಂದರೆ ಭಯ ಆಗುತ್ತೆ ಗುರು. ಈಗ ಬಂದು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಕ್ಲ್ಯಾಂಪ್ ಥರ ಕೊಟ್ಟಿದ್ದಾರೆ. ಒಂಥರ ಇದು ಸ್ಪ್ರಿಂಗು ಆಯಿತಾ? ಸ್ಪ್ರಿಂಗ್ ಅಲ್ಲ, ಒಂದು ಮ್ಯಾಗ್ನೆಟಿಕ್ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಓಪನ್ ಮಾಡ್ಕೊಂಡ್ರೆ ಈ ಥರ ಕ್ಯಾಮ್ರಾನ ನೋಡ್ಕೋಬೋದು. ಸೊ ಇಲ್ಲಿ ಇದರದ್ದು ಇಲ್ಲಿ ಕ್ಯಾಮ್ರಾ ಉಬ್ಬಿದಂಗೆ ಇರುತ್ತಲ್ವ, ಅದಕ್ಕೋಸ್ಕರ ಈ ಥರ ಕೊಟ್ಟಿದ್ದಾರೆ. ಎವ್ರಿ ಮೂಮೆಂಟ್ ಎನಿ ಆ್ಯಂಗಲ್ ನೋ ಲಿಮಿಟ್ಸ್ ಅಂತ ಇದೆ. ನೋಡೋಣ. ಲಿಮಿಟ್ಸ್ ಅಂತ ಏನೂ ಇಲ್ಲ. ಒಟ್ಟಾರೆ ಹೇಳ್ಬೇಕು ಅಂತಂದರೆ ಕಾಸ್ಟ್ಲಿ ಗುರು. ಆವಾಗಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಓವರಾಲ್ ಆಗಿ ಕ್ಯಾಮ್ರಾ ಬಂದು ಈ ಥರ ಕಾಣಿಸ್ಕೊಳುತ್ತೆ. ಸೊ ಸ್ವಲ್ಪ ವೆಯ್ಟ್ ಥರ ಇದೆ, ಬಟ್ ಚೆನ್ನಾಗಿದೆ ಹ್ಯಾಂಡಿಯಾಗಿ. ಸೊ ಬಟ್ ಏನಂತಂದರೆ ಇಷ್ಟಕ್ಕೆ ಆಗೋದಿಲ್ಲ. ಇದಕ್ಕೆ ಸೆಲ್ಫಿ ಸ್ಟಿಕ್ ಎಲ್ಲ, ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಎಲ್ಲ ತಗೋ. ಈಗ ಬಂದು ಕ್ಯಾಮ್ರಾನ ಸೈಡ್ಗೆ ಇಟ್ಕೊಳ್ಳೋಣ. ಓಕೆ, ಸೈಡ್ಗೆ ಇಟ್ಕೋಬೇಕು ಅಂತಂದರೆ ಈ ಥರ ಇದೆ ಕ್ಯಾಮ್ರಾ. ಇದೊಂದು ನೆನ್ನೆ ಅದಕ್ಕೆ ರ್ಯಾಪ್ ಮಾಡಿದ್ದು ಕವರ್ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಾಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಈ ಥರ ಇದೆ ಬಾಕ್ಸು. ಹಿಂಗೆ ಅಲ್ವಾ ಎಳಿಯೋದು? ಎಸ್, ಹಿಂಗೇನೆ ಎಳಿಯೋದು. ಇದೇ ಬಾಕ್ಸು. ಇದು ಬಿಟ್ಟರೆ ಇದ್ರೊಳಗಡೆ ಏನಿಲ್ಲ. ಇದ್ರೊಳಗಡೆ ಇರುತ್ತೆ. ಸೊ ಈ ಬಾಕ್ಸು ವೇಸ್ಟ್ ಅಷ್ಟೇ, ಮುಗೀತು. ಕೇಳ್ಕತ್ತಮ್ಮ ನಾಟಕ ಬಂದು ಸೈಡ್ಗೆ ಹೋಗಿ. ಈಗ ಬಂದು ಈ ಬಾಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಬನ್ನಿ.
ಈ ಥರ ಒಂದು ಕವರ್ ಕೊಟ್ಟಿದ್ದಾರೆ. ಇದೊಂದು ಕವರು. ಆಮೇಲೆ ಇದು ಯಾವ ಮ್ಯಾನ್ಯುವಲ್ ಬುಕ್ ಇದೆ ಒಳಗಡೆ. ಇದೊಂದು ಅಂದರೆ ತೇವಾಂಶ ಬಂದರೆ ಇದು ಹೀರ್ಕೊಳತ್ತೆ, ಸೊ ಅದಕ್ಕೋಸ್ಕರ ಇಟ್ಟಿರೋದು. ಅಷ್ಟು ಬಿಟ್ಟರೆ ಖಾಲಿ ಬಾಕ್ಸು. ಹಾಗೆ ಇದು ಮ್ಯಾನ್ಯುವಲ್ ಕಾರ್ಡ್ ಐತೆ, ಇದರಲ್ಲಿ ವಾರಂಟಿ ಕಾರ್ಡು ಈ ಥರ ಇರೋದು, ಯಾವ ಥರ ಯೂಸ್ ಮಾಡೋದು ಏನು ಅಂತ ಎಲ್ಲ ಇದೆ. ಸೊ ಇದು 1 ಇಯರ್ ಆಕ್ಸಿಡೆಂಟಲ್ ಡ್ಯಾಮೇಜ್ ಕವರೇಜು ಏನೇನೋ ಇದ್ದಾವೆ, ಸರಿನಾ. ಸೊ ಇದಷ್ಟು ಯೂಸ್ ಇಲ್ಲ ನಮಗೆ. ಒಂದು ಕೆಲಸ ಮಾಡೋಣ, ಇದನ್ನ ಅದ್ರೊಳಗೇನೆ ಹಾಕಿಡೋಣ. ಸೊ ಇದು ಯೂಸ್ ಇರೋವಂಥದ್ದು ಕೇಸ್ ಕವರ್ ಅದರದ್ದು. ಇದ್ರೊಳಗೆ ಏನೆಲ್ಲ ಇಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಹರಿಬೇಕಾ ಅಂತ ಇದು ಓಪನ್ ಮಾಡೋಕ್ಕಾಯ್ತಿಲ್ಲ. ಇದು ಸೀಲ್ಡ್ ಮಾಡಿಬಿಟ್ಟಿದ್ದಾರೆ, ಸೊ ಸೀಲ್ನ ಓಪನ್ ಮಾಡಿದ್ದೀನಿ. ಸೊ ಈ ಥರ ಒಂದು ನಾರ್ಮಲಾಗಿ ಒಂದು ಕವರ್ ಬರುತ್ತಲ್ವ, ಅದೇ ಥರನೇ ಇರೋದು. ಇದು ಬಂದು ಪೌಚ್, Insta360 ಪೌಚ್ ಇದು. ಇದ್ರ ಒಳಗಡೆ ಇದು ಮಾತ್ರ ಸಖತ್ತಾಗಿದೆ. ಒಂದು ಈ ಪ್ಲಾಸ್ಟಿಕ್ ಇದು ಬರುತ್ತಲ್ಲ ಜಿಪ್ ಓಪನ್ ಮಾಡೋದು ಪೌಚ್ದು, ಅದೊಂದು ಚೆನ್ನಾಗಿದೆ. ಇದು ಬಂದು ಅಷ್ಟಕ್ಕಷ್ಟೇನೆ ಒಂದು ಬಟ್ಟೆ ಥರ ಇದೆ ಅಷ್ಟೇ. ಇದು ಈ ಥರ ಇಟ್ಕೊಳಕ್ಕೆ ಕ್ಯಾಮ್ರಾ ಇದ್ರೊಳಗಡೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಓಕೆ, ಸೊ ಒಂದು ಸ್ವಲ್ಪ ದೊಡ್ಡದಾಗೂ ಇಲ್ಲ, ಒಂದು ಸ್ವಲ್ಪ ಚಿಕ್ಕದಾಗೂ ಇಲ್ಲ, ಅಂದರೆ ಫುಲ್ ಟೈಟಾಗಿ ಫಿಟ್ ಆಗುತ್ತೆ. ಈ ಥರ ಕಾಣಿಸುತ್ತೆ ನೋಡಿ, ಇಷ್ಟೇ. ಸೊ ಈ ಥರ ಇದೆ. ಇಲ್ಲಿ ಸೈಡ್ ಗಿಡನ. ಅದ್ರ ಜೊತೆಗೆ ಇದೇನಿದು, ಇದು ಮೋಸ್ಟ್ಲಿ ಏನೋ ಬಟ್ಟೆ ಇದು ಒರೆಸೋ ಬಟ್ಟೆ. ಕಿತ್ತಾಕಿ ಅಭ್ಯಾಸ ಆಗ್ಬಿಟ್ಟು ನೋಡಿ ಹೆಂಗಾಗೋಯ್ತು. ಅದ್ರ ಮೇಲ್ಗಡೆಯಿಂದ ಹಿಂಗೆ ಎಳೆದ್ರೆ ಸ್ಮೂದಾಗಿ ಓಪನ್ ಆಗ್ತಿದೆ. ಸೊ ಇದೊಂದು ಬಟ್ಟೆ ಒರೆಸೋಕ್ಕೆ, ಲೆನ್ಸ್ ಒರೆಸೋಕ್ಕೆ ಬಟ್ಟೆ ಸ್ಮೂದಾಗಿದೆ. ಧೂಳುಗಿಳು ಕುತ್ಕೊಂಡ್ರೆ, ಬೆಂಗಳೂರಲ್ಲಿರೋ ಧೂಳು ಗೊತ್ತಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಕುತ್ಕೊಂಡ್ರೆ ಉಜ್ಜಿದ್ರೆ ಒಂದು ಸ್ಕ್ರ್ಯಾಚ್ ಆಗೋದಂತ ಗ್ಯಾರಂಟಿ. ಆದರೆ ಅವಾಗವಾಗ ನಾವು ಒಂದು ಸ್ವಲ್ಪ ಹುಷಾರಾಗೆ ಇಟ್ಕೋಬೇಕಾಗುತ್ತೆ. ಓಕೆ, ಸೊ ಇಷ್ಟೊತ್ತು ನಾನು ಎಳೆದಕ್ಕಿಂತ ಇವಾಗ ಹಂಗೆ ಮಾಡೋದಿಲ್ಲ. ಸೈಡ್ಗೆ ಹೋಗ್ಬಿಟ್ಟು ಈ ಥರ ಮೆಲ್ಲೆ ಓಪನ್ ಮಾಡ್ಕೋಬೋದು ನೋಡ್ರಿ. ಇದು ಬಂದು ಚಾರ್ಜಿಂಗ್ ಕೇಬಲು. ಇದು ಒಂದೇ ನಾನು ಇಷ್ಟೊತ್ತಲ್ಲಿ ಇದು ಒಂದೇ ನೀಟಾಗಿ ಓಪನ್ ಮಾಡ್ಕೊತ ಇರೋದು. ಸೊ ಚಾರ್ಜಿಂಗ್ ಕೇಬಲ್ ಬಂದ್ಬಿಟ್ಟು ಟೈಪ್ ಸಿ ಏನಂತಾರೆ, ಟೈಪ್ ಸಿನ ಏನೋ ಅಂತಾರಲ್ಲ. ಸೊ ಇದು ಟೈಪ್ ಸಿ ಕೇಬಲ್. ಇದು ಈ ಕಡೆನೂ ಸಿ ಇದೆ, ಈ ಕಡೆನೂ ಸಿ ಇದೆ. ಚಾರ್ಜ್ ಮಾಡ್ಕೊಳಕ್ಕೋಸ್ಕರ ನಾನು ಚಾರ್ಜ್ ಯಾವುದ್ರಲ್ಲಪ್ಪ ಮಾಡಿದ್ದು Insta360 ಅಂದರೆ ನಂದು ಐಫೋನ್ ಚಾರ್ಜಿಂಗಲ್ಲಿ ಮಾಡಿದೆ, ಚಾರ್ಜರಲ್ಲಿ. ಅದ್ರದ್ದು ಅಡ್ಯಾಪ್ಟರನ್ನೇ ಯೂಸ್ ಮಾಡ್ಕೊಂಡಿದ್ದು 20 ವಾಟ್ ಅದು. ಸೊ ಇವಾಗ ಸದ್ಯಕ್ಕೆ ಇದು ಯೂಸ್ ಇಲ್ಲ, ಇದನ್ನು ಹಿಂಗೆ ಮನೇಲೆ ಇಟ್ಕೊಳಮ್ಮ. ಓಕೆ, ಸೊ ಇದ್ರದ್ದು ಕತೆ ಇಷ್ಟೇ. ಓಕೆ, ಬಾಕ್ಸಲ್ಲಿ ಬರೋ ಅಷ್ಟು ಆಕ್ಸೆಸರೀಸ್ಗಳು. ಬನ್ನಿ, ಈಗ ಬಂದು ನಮ್ಗೆ ಬೇಕಿರೋದೇನೋ ಕ್ಯಾಮ್ರಾ ಆನ್ ಮಾಡಬೇಕು. ಓಕೆ, ಸೊ ಈ ಬಟ್ಟೆ ಬೇಕಾಗುತ್ತೆ, ಬಟ್ಟೆ ಇದ್ರೊಳಗಡೆನೆ ಇಟ್ಕೊತೀನಿ. ಇಲ್ಲಿ ಇಟ್ಕೋಬೋದು, ಇಲ್ಲಿ ಇಡಕ್ಕೆ ಜಾಗ ಕೊಟ್ಟಿದ್ದಾರೆ ಬಟ್ಟೆನ. ಈ ವರ್ಷಕ್ಕೋಸ್ಕರ ಇವಾಗಲೇ ಹಿಂಗೆ ಇಟ್ಕೊಬಿಡಮ್ಮ, ತೆಗೆದೇ ಇಡಬೇಕು. ಇದು ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಸೊ ಹಿಂಗೇನಾ, ಒಂದು ಕೆಲಸ ಮಾಡೋಣ, ಆಮೇಲೆ ಲಾಸ್ಟಲ್ಲಿ ಕ್ಯಾಮ್ರಾನ ಹಿಂಗೆ ರ್ಯಾಪ್ ಮಾಡಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಅಲ್ಲೇ ಈ ಥರ ರ್ಯಾಪ್ ಮಾಡಿ ಇಟ್ಬಿಟ್ರೆ ಬೆಟರು. ಹಿಂಗೆ ರ್ಯಾಪ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಅನ್ನೋದು. ಆವಾಗ ಸ್ವಲ್ಪ ಜಾಗನೂ ಉಳಿತದೆ, ಕ್ಲೀನಾಗೂ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಇದೇ ಬೆಟರ್, ಇದೆ ಒಳ್ಳೇದು ಅಂದ್ಕೊಂಡಿದ್ದೀನಿ. ಓಕೆ, ಒಂದು ಕ್ಯಾಮ್ರಾನ ಆನ್ ಮಾಡುವಂತಹ ಸಮಯ. ಸೊ ಓವರಾಲಾಗಿ ನೋಡ್ಬೋದು Insta360 ಬ್ಯಾಕು ಫ್ರಂಟು ನಮ್ಗೆ ಅಷ್ಟೆಲ್ಲ ರಿವ್ಯೂ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಬ್ಯಾಟ್ರಿ ಬರುತ್ತೆ, ಇದ್ರ ಒಳಗಡೆನೆ SD ಕಾರ್ಡ್ ಹಾಕ್ತಾರೆ. ಸರಿನಾ, ಬ್ಯಾಟ್ರಿನ ತೆಗಿಯೋದು ಹೆಂಗೆ ಅಂತಂದರೆ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ಅದಷ್ಟೇ ಪುಲ್ಔಟ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಮೆಮರಿ ಕಾರ್ಡ್ ಹಾಕಿಟ್ಟಿದ್ದೇನೆ, ಕಾಣಿಸ್ತಿದೆಯಾ, ಫೋಕಸ್ ಬೀಳ್ತಾ ಇರಬೇಕು ನೋಡಿ. ಇಲ್ಲಿ ಹಾಕಿಟ್ಟಿದ್ದೀನಿ 256 GB. ಸೊ ಈಗ ಇದನ್ನು ವಾಪಸ್ ಹಿಂಗೆ ಹಾಕೋಣ. ಇದು ಬ್ಯಾಟ್ರಿನೇ ಸ್ವಲ್ಪ ಭಾರ ಅನಿಸ್ತದೆ. ಈ ಬ್ಯಾಟ್ರಿ ತೆಗೆದು ಇದು ನನ್ನ ಲೆಕ್ಕದಲ್ಲಿ ಬ್ಯಾಟ್ರಿನೇ ಅರ್ಧ ಭಾರ ಇದೆ ಅನಿಸ್ತಾ ಇರೋದು, ಲೆಕ್ಕ ಮಾಡ್ಕೊಂಡ್ರೆ. ಇದು ಅಷ್ಟು ಭಾರ ಅನ್ನಿಸ್ತಾ ಇಲ್ಲ ಕ್ಯಾಮ್ರಾ. ಇದು ಹಾಕಿದ್ರೇ ಹೆವಿ ಭಾರ ಅನಿಸ್ತದೆ. ಹಿಂಗೆ ಹಾಕಿದ್ಮೇಲೆ ಹಿಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಇಷ್ಟೇ. ಇವಾಗ ಆಯಿತು, ಈಗ ರೆಡಿಯಾಗಿದೆ. ಓಕೆ, ಸೊ ಒಂದು ಕೆಲಸ ಮಾಡೋಣ, ಇದನ್ನು ಆನ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇದನ್ನು ಮೇಲ್ಗಡೆ ಡಿಸ್ಪ್ಲೇ ಮೇಲೆ ಇದೆ ಅಲ್ವಾ, ಈ ಕವರ್ ಏನಂತಾರೆ ಇದಕ್ಕೆ,
ಅದರದ್ದು ಪ್ರೊಟೆಕ್ಷನ್ ಹಾಕಿದ್ದಾರೆ. ಅದ್ರ ಮೇಲೆ ಕೂಡ ಬರೆದಿದ್ರು, ಈ ಕಡೆ ಬ್ಯಾಟ್ರಿ ಇದೆ, SD ಕಾರ್ಡು, ಇಲ್ಲಿ ಚಾರ್ಜರ್ ಅಂತ ಅಂದ್ಬಿಟ್ಟು. ಇದು ಚಾರ್ಜಿಂಗು, ಇದು ಪವರು ಆನ್ ಮಾಡೋಕ್ಕೋಸ್ಕರ ಕೊಟ್ಟಿರೋದು. ಹಾಗೆ ಇಲ್ಲೊಂದು 2 ಬಟನ್ ಇದೆ, ಏನು ಬಟನ್ ಅಂತ ನನಗೆ ಗೊತ್ತಿಲ್ಲ. ಸೊ ಓವರಾಲ್ ಆಗಿ ಈ ಥರ ಕಾಣಿಸುತ್ತೆ. ಕೆಳಗಡೆ ಸೆಲ್ಫಿ ಸ್ಟಿಕ್ ಹಾಕೋಕ್ಕೋಸ್ಕರ. ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಆ್ಯಸ್ ಯೂಸ್ ಮುಂದಿನ ದಿನಗಳಲ್ಲಿ ಚಾನಲಲ್ಲಿ ಇದರಲ್ಲೇ ವಿಡಿಯೋ ಮಾಡಾಕಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಇದ್ರದ್ದು ಕ್ವಾಲಿಟಿ ಏನು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ ಇದೇ ವಿಡಿಯೋನಲ್ಲಿ ಒಂದು ಕ್ಲಿಪ್ ಹಾಕೋಕ್ಕೆ. ಅದ್ರ ಜೊತೆಗೆ ಇದೊಂದು ಕವರ್ ಇದೆ, ಇದನ್ನು ರಿಮೂವ್ ಮಾಡೋಣ ಮೇಲ್ಗಡೆದು ಅದೊಂದು. ಸೊ ಇಲ್ಲಿ ಲೆನ್ಸ್ ನೋಡ್ಬೋದು, ಇದನ್ನು ರಿಮೂವ್ ಮಾಡ್ಕೊಂಡಾಯಿತು. ಅದ್ರ ಜೊತೆಗೆ ಈ ಬ್ಯಾಕ್ ಸೈಡು ಒಂದಿದೆ, ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಅನ್ಬಾಕ್ಸ್ ಮಾಡೋದು ಒಂಥರ ಫೀಲಿಂಗು ಇದೆಲ್ಲ. ಹೇಳ್ತಾರಲ್ವ, ಫಸ್ಟ್ ಟೈಮು ಕಷ್ಟಪಟ್ಟು ತೆಗ್ದಾಗ ಅದೊಂದು ಫೀಲಿಂಗ್ ಬರುತ್ತೆ. ಸೊ ಓವರಾಲ್ ಆಗಿ ಈ ಥರ ಇದೆ. ಈಗ ಆನ್ ಮಾಡುವಂಥ ಸಮಯ. ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಫೋಕಸ್ ಬೀಳ್ತಿದ್ಯಾ, ಇದು ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಿಂಗೆ ಓಕೆ. ಇವಾಗ ಇಲ್ಲಿ ಸೆಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜು, ಆಮೇಲೆ ಏನೇನೋ ಬರ್ತಿದೆ. ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಕೊಟ್ಟಿದ್ದಾರೆ, ಇದನ್ನು ಏನೋ ಸೆಟ್ ಮಾಡ್ಕೋಬೇಕು ಅನಿಸುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಫೋನ್ ಕನೆಕ್ಟ್ ಮಾಡ್ಕೋಬೇಕು ಅನಿಸ್ತಾ ಇದೆ ಇದು, ಆಯಿತಾ. ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ. ಸೊ ಇದನ್ನು ಮಾಡಿಕೊಂಡು ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ಇಷ್ಟ ಅಲ್ವಾ, ಹೆಂಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಇದರಲ್ಲಿ ಪ್ಲೀಸ್ ಡೌನ್ಲೋಡ್ ದ Insta360 ಆ್ಯಪ್ ಇನ್ ಆ್ಯಪ್ ಸ್ಟೋರ್ ಆರ್ ಗೂಗಲ್ ಪ್ಲೇ ಟು ಆ್ಯಕ್ಟಿವೇಟ್ ಯುವರ್ ಕ್ಯಾಮರಾ ಅಂತ ಹಾಕಿದ್ದಾರೆ. ಸೊ ಬನ್ನಿ ಇದನ್ನು ನಾನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಅದಾದಮೇಲೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ಫೈನಲಿ ನಾನು ಇದನ್ನು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ, ಸರಿನಾ. ಸೊ ಇದೇ ಹಿಂಗೆಲ್ಲ ತಿರುಗ್ತೈತೆ, ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಏನು ಆಯ್ತೈತೆ ಅಂತ. ರೆಕಾರ್ಡಿಂಗ್ ಯಾವುದು, ಎಲ್ಲಿಂದ ರೆಕಾರ್ಡ್ ಮಾಡೋದಂತ ಏನೋ ಗೊತ್ತಾಗ್ತಾ ಇಲ್ಲ. ಆ್ಯಪ್ ಡಿಸ್ಕನೆಕ್ಟೆಡ್ ಏನೋ ಅಂತ ಬರ್ತಿದೆ. HDR ಸ್ಕ್ರೀನ್ ಮೇಲಿದೆ, ಗೊತ್ತಿಲ್ಲ ಗುರು. ಸೊ ಒಂದು ಸತಿ ಯಾವುದಕ್ಕೂ ವಿಡಿಯೋ ಮಾಡಿ ನೋಡ್ತೀನಿ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ತೊಂದರೆ ಇಲ್ಲ, ವೆಯ್ಟ್ ಮಾಡೋಣ. ಸ್ನೇಹಿತರೆ, ಫೈನಲಿ ಇದು ನೋಡ್ಬೋದು ಆನ್ ಮಾಡಿದ್ದೀನಿ. ನನಗೇನೋ ಅರ್ಥನೇ ಆಯ್ತಿಲ್ಲ, ಇದು ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಏನು ಆಪ್ಷನ್ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಹಿಂಗೆ ಏನೇನೋ ಎಳೆಯೋದು ಪಳೆಯೋದು ಮಾಡ್ಕೊಂಡು ಕೂತಿದ್ದೀನಿ. 3 ಅವರು ಈ ಥರ ಎಲ್ಲ ತೋರಿಸ್ತಿದೆ. HDR, ಬ್ಯಾಟ್ರಿ ಲೆವೆಲು, ಇದು 5.60K ಈ ಥರ ಎಲ್ಲ ಇದೆ. ಸೊ ಇದು ಬ್ಯಾಕ್ ಕ್ಯಾಮ್ರಾ ಈ ಥರ ತೋರಿಸ್ತಾ ಇರೋದು, ಈ ಥರ ಇದೆ. ಇದರದ್ದು ಆಪ್ಷನ್ ಏನೂ ಗೊತ್ತಿಲ್ಲ ನನಗೆ ಸದ್ಯಕ್ಕೆ. ಹಿಂಗೆ ಕಾಣಿಸ್ತಿದೆ. ಇದು ಫ್ರಂಟ್ ಟು ಬ್ಯಾಕ್ ಇಷ್ಟು ಮಾತ್ರ ಕಲ್ತ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಏನೋ ಫೋಕಸ್ಸು ಅವು ಇವು ಏನೋ ಇದೆ, ಇದೆಲ್ಲ ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಇವಾಗೆಲ್ಲ ಏನೇನೋ ಬರ್ತಿದೆ, ಏನಿದು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರುವೇ. ಇದೆಲ್ಲ ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ. ಇಷ್ಟೇ ಗೊತ್ತಿರೋದು ನನಗೀಗ ಸದ್ಯಕ್ಕೆ. ಇದ್ರ ಬಗ್ಗೆ ಯಾವ ಥರ ರೆಕಾರ್ಡಿಂಗ್ ಮಾಡ್ತಾರಂತ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೋಬೇಕು. ಫಸ್ಟ್ ಟೈಮ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಏನೇನೋ ಇದಾವೆ ಇಲ್ಲಿ. ಸ್ಟೇರಿಯೋ, ಇದು ಹೆಂಗೆ ಬ್ಯಾಕ್ ಹೋಗೋದು, ಓಕೆ ಈ ಥರ. ಆದರೆ ಸ್ಮೂದಾಗೆ ಇದಾಯ್ತೈತೆ ಆಯ್ತಾ. ಸೊ ಇದ್ರದ್ದು ಏನಂತಾರೆ, ನಾವು ಆಪ್ರೇಟ್ ಮಾಡಬೇಕಾದ್ರೆ ಸಕ್ಕ ಸ್ಮೂದಾಗಿದೆ ಇದು. ಇಲ್ಲಿದ್ದಾವೆ ಗೆಸ್ಟರ್ ಮೋಡು, ಅಂದರೆ ಕೈ ಹಿಂಗೆ ತೋರಿಸಿ, ಆಮೇಲೆ ಏನೋ ಇದೆಲ್ಲ ಇದೆ ಈ ಥರ. AI ಹೈಲೈಟ್ಸ್ ಅಸಿಸ್ಟೆಂಟ್ಸು, ಪ್ರೀ ರಿಕಾರ್ಡಿಂಗು, ವಾಯ್ಸ್ ಕಂಟ್ರೋಲು. ಹಾಗೆ ಒಂದು ಸ್ವಲ್ಪ ನಾವು ಮತ್ತೆ ಲೆಫ್ಟಿಗೆ ಸ್ಲೈಡ್ ಮಾಡಿದ್ರೆ ಇದೊಂದು ಪ್ರೀಸೆಟ್ಟು, ಆಮೇಲೆ ಆಡಿಯೋ, ಈ ಥರ ಎಲ್ಲ ಏನೇನೋ ಇದ್ದಾವೆ. ಸೊ ಕಲ್ತ್ಕೊಳ್ಳೋಣ. ಈಗ ಫಸ್ಟ್ ರಿಕಾರ್ಡಿಂಗ್ ಮಾಡಬೇಕು. ಎಲ್ಲಿ ಪ್ರೆಸ್ ಮಾಡಿ ರಿಕಾರ್ಡಿಂಗ್ ಮಾಡ್ತಾರಂತ ಗೊತ್ತಿಲ್ಲ. ಇಲ್ಲೇನಿದು, ಇದು ಸಿಂಗಲ್ ಲೆನ್ಸು, 360 ಲೆನ್ಸ್ ಅಂತ ಎಲ್ಲ ಇದೆ. ಓಕೆ ಓಕೆ, ಇದೇನೇನೋ ಇದಾವಪ್ಪ, ಅಗಳ ಏನೇನೋ ಇದ್ದಾವೆ. ಇನ್ಸ್ಟಾ ಫ್ರೇಮು, ಆಮೇಲೆ ಇಲ್ಲಿ ಏನಿದು ಪ್ಯೂರ್ ವಿಡಿಯೋ, ಆಮೇಲೆ ವಿಡಿಯೋ, ಈ ಫೋಟೋ ತೆಗಿಯೋಣಕ್ಕೆ. ಒಂದು ಫಸ್ಟ್ ಟೈಮ್ ಅಲ್ಲ, ಒಂದು ಫೋಟೋ ತಗೊಳ್ಳೋ ಯಾವ ಥರ ಕಾಣಿಸುತ್ತೆ ಅಂತ ಹಾಕಕ್ಕೆ ಟ್ರೈ ಮಾಡ್ತೀನಿ. ತೆಗಿಯೋದು ಹೆಂಗೆ, ಇದನ್ನು ತೆಗಿಯೋಕ್ಕೆ ಗೊತ್ತಿಲ್ವಲ್ಲಪ್ಪ, ಯಾವ ಥರ ತೆಗಿತಾರೆ. ನೀನು ನೋಡಿ ಬಂದಿನಿ. ಒಂದು ಫೋಟೋ ತಗೊಳೋಣ. ಫೋಟೋ ಹೆಂಗೆ ತಗೊಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವ ಥರ ತೆಗಿತಾರೆ ಇದು ಫೋಟೋ.
ಅಪ್ಪಪ್ಪಪ್ಪ ಒಂದೇ ಒಂದು ಫೋಟೋ ಬರಪ್ಪ ಹೆಂಗೆ ಅಂತ ಗೊತ್ತಾಯ್ತಿಲ್ಲಪ್ಪ. 3 ಸೆಕೆಂಡಾ? ಹಾಫ್ 3 ಸೆಕೆಂಡು 5 ಸೆಕೆಂಡು ಏನಿದು? ಏನೋ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಾ ಇಲ್ಲ. ಓ ಕಷ್ಟ ಇದೆ ನನ್ನ ಜೀವನ. ಇನ್ಸ್ಟಾ 360 ಕಷ್ಟ ಇದೆ ಗುರುವೇ. ಯಾವ ಥರ ತೆಗಿತಾರೆ ಇದನ್ನ? ಎಲ್ಲ ಬಟನು ಒತ್ತು ನೋಡೋಣ, ತೆಗಿ. ಆಫೇ ಆಗೋಯ್ತು. ಸ್ಟಾರ್ಟು, ಇದು ಏನಿದು? ಶಟರ್ ಬಟನು. ಓಕೆ, ಇದು ಶಟರ್ ಬಟನ್. ಓಕೆ, ಸೊ ಇರಿ ಇದೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿಬಿಡ್ತೀನಿ. ಓಕೆ, ಇದು ಬಂದ್ಬಿಟ್ಟು ಕಸ್ಟಮೈಡ್ ಬಟನು, ಆಮೇಲೆ ಪವರ್ ಬಟನು. ಓಕೆ, ಕ್ವಿಕ್ ಬಟನ್ನು ಅಂದರೆ ಕಸ್ಟಮೈಡ್ ಪ್ರಿಸೆಟ್ಟು ಅಂತ ಇದೆ, ಏನಿದೆ. ಓಕೆ, ಇದೆಲ್ಲ ಇದೆ. ಸೊ ಇದೆಲ್ಲ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಬ್ಯಾಕ್ ಹೋಗೋಣ. ಓಕೆ, ಡನ್ ಕೊಟ್ಟಿದ್ದೀನಿ ಈಗ. ಓಕೆ, ಇದರಲ್ಲೇ ಫೋಟೋ ತೆಗಿಯೋದು, ಇದು ಈ ಬಟನ್. ಓಕೆ, ಫೋಟೋ ತೆಗ್ದಿದ್ದು ನಮ್ಮದು. ಇಲ್ಲಿ ಬರ್ತಿರೋದು ಬೇರೆ ಯಾವುದು, ನನಗೊಂದು ಅರ್ಥ ಆಯ್ತಿಲ್ಲ. ಗೊತ್ತಾಯ್ತು ಒಂದು ಸ್ವಲ್ಪ. ಇಲ್ಲಿ ನೋಡಿ, ಹಿಂಗೆ ತಿರ್ಗಿಸ್ಬಿಟ್ಟು ಹಿಂಗೆ ತೆಗಿಯೋದಿಲ್ಲಿ ಅನ್ಕೊಂಡು ನಾನು ಹಿಂಗೆ ತೆಗ್ದಿದ್ದೀನಿ ಅಂತ ಅಂದ್ಬಿಟ್ಟು. ಇದೇ ಥರನೇ ಇದು ಶಟರ್ ಬಟನ್ ಆಯಿತಾ. ಮೋಸ್ಟ್ಲಿ ವಿಡಿಯೋ ಮಾಡೋಕ್ಕೋಸ್ಕರನೂ ಇದೇನೇ ಇರಬೇಕು. 60 ವ್ಯೂನಲ್ಲಿ ಬರುತ್ತೆ ಈ ಥರ. ಫೋಟೋ ಕೂಡ 360 ವ್ಯೂನಲ್ಲಿ ಬರೋದು. ಈಗ ಇನ್ನೊಂದು ಫೋಟೋ ತಕ್ಕೊತಾ ಇದೀವಿ ನಮ್ಮ ಹುಡುಗನು. ಹೇಳೋ ಹಾಯ್. ಇಲ್ಲು ನಗಡ. ಓಕೆ, ಫೋಟೋ ಬಂತು. ಈಗ ವ್ಯೂ ಮಾಡ್ತಾ ಇದೀವಿ ನೋಡಿ, ಇಲ್ಲಿ ಈ ಥರ ಇದೆ. ಸೊ ಬರ್ತಿರೋದು ಈ ಫೋಟೋನ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ, ಸರಿನಾ. ಸೊ ಇದನ್ನ ಯಾವ ಥರ ಅಂತ ಇನ್ನೂ ಸ್ವಲ್ಪ ಕಲ್ತ್ಕೋಬೇಕು, ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೋಸ್ಕರನೇ. ಸೊ ರಿಕಾರ್ಡಿಂಗ್ಗೋಸ್ಕರ ಇದೇ ಬಟನ್. ಓಕೆ ಸ್ನೇಹಿತರೆ, ಈ ಥರ ಇದೆ ಇನ್ಸ್ಟಾ 360. ನನ್ನ ಹತ್ರ ಇದಕ್ಕೆ ಹಾಕುವಂಥ ಸೆಲ್ಫಿ ಸ್ಟಿಕ್ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನನ್ನ ಟ್ರೈಪಾಡ್ ಇದೆ. ಟ್ರೈಪಾಡ್ನ ಇದನ್ನ ಬಿಚ್ಚಿದ್ರೆ ಇಲ್ಲಿ ಹಾಕೋಬಹುದು. ನೋಡೋಣ ಅದನ್ನ ಆಗುತ್ತಾ ಅಂತ ಟ್ರೈ ಮಾಡಿ ನೋಡ್ತೀನಿ, ಯಾವ ಥರ ಇರುತ್ತೆ ವಿಡಿಯೋ ಅಂತ ಕೂಡ ನೋಡಿ. ಸ್ನೇಹಿತರೆ, ಓವರಾಲ್ ಆಗಿ ನೀವು ನೋಡ್ಬೋದು ಈ ಥರ ಇದೆ ಈಗ ನನ್ನ ಸೆಲ್ಫಿ ಸ್ಟಿಕ್. ಅಂತಂದ್ರೆ ಇದರದ್ದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಅಲ್ಲ, ಇದು ನನ್ಗೆ ಗೊತ್ತಿಲ್ಲ ಆ ಥರ ವರ್ಕ್ ಆಗುತ್ತಾ ಇಲ್ವೋ ಅಂತ. ಸೊ ಓವರಾಲ್ ಆಗಿ ನಮ್ಮ ಇನ್ಸ್ಟಾ 360 ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ಈಗ. ಓಕೆ, ಸೊ ನನ್ನ ಟ್ರೈಪಾಡ್ ಮೇಲೆನೆ ಹಾಕ್ಕೊಂಡಿದ್ದೀನಿ. ಯೂಸ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಇನ್ನು ಬರುವಂತಹ ನೆಕ್ಸ್ಟ್ ವಿಡಿಯೋ ಇದರಲ್ಲೇ ಇರುತ್ತೆ. ಓಕೆ, ಸೊ ಇಲ್ಲೇನಿದು ವಿಂಡ್ ಗಾರ್ಡ್ ಏನೋ ಕೊಟ್ಟಿದ್ದಾರೆ, ಇದನ್ನು ಕಿತ್ತಾಕಲ್ಲ. ಓಕೆ, ಇದನ್ನು ತೆಗೆದಾಕನ. ಓಕೆ, ಸೊ ಈ ಥರ ಇದೆ. ಫೈನಲಿ ಈ ಥರ ಕಾಣಿಸ್ಕೊಳುತ್ತೆ ಇನ್ಸ್ಟಾ 360. ಸೊ ಇದೇ ನಂದೇ ಇದ್ರಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಗೊಳ್ಳೋಣ. ಇದರಲ್ಲಿ ಈಗ ವಿಡಿಯೋ ಮಾಡೋಣ ಬನ್ನಿ. ಏನಪ್ಪ ಹಿಂಗಾಗೋಯ್ತು, ಅದನ್ನು ಟೈಟ್ ಮಾಡಿರಲಿಲ್ಲ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಯ್ತು. ಮಾತ್ರ ಕ್ಯಾಮ್ರಾದ ಪ್ರೈಸ್ ಎಷ್ಟಾಯಿತು ಅಂತ ಅಂದರೆ, ಮೆಮರಿ ಕಾರ್ಡ್ ಸೇರಿಬಿಟ್ಟು ಒಂದು 57,000 ಆಗಿದೆ. 57,500 ಪ್ಲಸ್ ಇದಕ್ಕೆ ಬೇಕಿರುವಂತಹ ಕ್ಲ್ಯಾಂಪು ಅದು ಇದೆಲ್ಲ ಸೇರಿ ಒಂದು 60,000 ಖರ್ಚು ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಇನ್ನೂ ಐಟಮ್ ತಗೋಬೇಕು. ಏನಪ್ಪ ಅಂತಂದರೆ ಐಟಮ್ ಅದು ಮೈಕ್ ಎಲ್ಲ ತಗೊಳ್ಳೋಕ್ಕೆ ಇನ್ನೂ ಪೆಂಡಿಂಗ್ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಇನ್ಸ್ಟಾ 360ನಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಿರೋಂತಹ ವಿಡಿಯೋ ಬಂದುಬಿಟ್ಟು. ಸೊ ಓವರಾಲ್ ಆಗಿ ಈ ಥರ ಇದೆ. ನಾನು ಯಾವುದೇ ಥರ ಮೈಕು ಆಗಲಿ ಏನೇ ಹಾಕ್ಕೊಂಡಿಲ್ಲ, ಮೈಕ್ ಯಾವುದು ತಗೊಂಡಿಲ್ಲ. ಇದಿಷ್ಟು ಇನ್ಸ್ಟಾ 360 X5 ರಿವ್ಯೂ. ಎಷ್ಟು ನನಗೆ ಗೊತ್ತಿದೆ ಅಷ್ಟು ನಾನು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಮಸ್ಕಾರ.